ಮೇಡಮ್ ಹುಬ್ಳಿಯಿಂದ ಬೆಂಗಳೂರಿಗೆ ಬಂದಿದ್ದೀರಾ. ಹೌದು. ಜೇಮ್ಸ್ ಬಾಂಡ್ ಅಡ್ಡಕ್ಕೆ ಹೇಗೆ ಅನ್ನಿಸ್ತಾ ಇದೆ ಮೇಡಮ್? ಸೂಪರ್ ಆಗಿ ಅನಿಸ್ತಾ ಇದೆ. ಸೂಪರ್ ಎಕ್ಸೈಟೆಡ್ ರಿಲೀಸ್ಗೆ. ಆಮೇಲೆ ಇಷ್ಟು ದೊಡ್ಡ ಅಪಾರ್ಚುನಿಟಿ ಸಿಕ್ಕಿದ್ದಕ್ಕಂತೂ ವೆರಿ ಗ್ರೇಟ್ಫುಲ್. ಸೊ ಯಾರಿಗೆ ಈಗ ಥ್ಯಾಂಕ್ಸ್ ಹೇಳ್ಬೇಕು ನೀವು? ಅಫ್ಕೋರ್ಸ್ ಪ್ರೊಡ್ಯೂಸರ್ ಸರಿಗೆ ಹೇಳ್ಬೇಕು. ಸೊ ಸರ್ ಹೇಗೆ ಇಂಟ್ರೆಸ್ಟ್ ಬಂತು ಸರ್ ಸಿನಿಮಾ ಮೇಲೆ? ಫಸ್ಟ್ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದೀರಾ, ಐ ಥಿಂಕ್ USA, UK, ಸೊ ಲಂಡನ್. ಸೊ ಹೇಗೆ ಇಂಟ್ರೆಸ್ಟ್ ಬಂತು ಸಿನಿಮಾ ಮಾಡಬೇಕು ಅಂತ? ಯಾಕೆ ಅನ್ನಿಸ್ತು ಸರ್ ನಿಮಗೆ? ಮುಂಚೆ ನನ್ನ ಫ್ರೆಂಡ್ ಮೂಲಕ ಒಂದೆರಡು ಮೂವಿಗೆ ಐ ಬಿಕಮ್ ಲೈಕ್ ಥರ ಪಾರ್ಟ್ನರ್ ಥರ ಆಗಿ ಮೂವಿಯಲ್ಲಿ ಎಂಟ್ರಿ ಆಗಿದ್ದು. ಬಟ್ ಓನ್ ಪ್ರೊಡಕ್ಷನ್ ಯಾವತ್ತೂ ಮಾಡಿರಲಿಲ್ಲ. ನಾನು ಇನ್ನೊಬ್ಬರು ಪಾರ್ಟ್ನರ್ ಇದ್ದಾರೆ, ಕಿರಣ್ ಬರ್ತೂರ್ ಅಂತ ಕೆನಡಾಯಿಂದ. ಸೊ ಅವರು ಆಮೇಲೆ ನಮ್ಮ ಆ್ಯಕ್ಟರ್ ಗುರುನಂದನ್ ಇಬ್ಬರು ಫ್ರೆಂಡ್ಸು ಒಂದು ಕತೆ ತೊಗೊಂಡು ಈ ಥರ ಮಾಡೋಣ, ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನನ್ನ ಮುಂದೆ ಇದು ಮಾಡಿದ್ರು, ಡಿಸ್ಕಸ್ ಮಾಡಿದ್ರು. ಸೊ ಫೈನ್, ಚೆನ್ನಾಗಿದೆ, ಜೇಮ್ಸ್ ಬಾಂಡ್ ಅಂತ ನೇಮ್ ಇಡ್ಬೋದು ಅಂದ್ಕೊಂಡ್ವಿ. ಅದ್ರ ಮುಂದ್ಗಡೆ ಏನು ಮಾಡೋದು? ಯಾಕಂದರೆ ಜೇಮ್ಸ್ ಬಾಂಡ್ ಅನ್ನೋದು ಕಾಮನ್ ವರ್ಡ್ ಆಗ್ಬಿಡುತ್ತೆ ಕನ್ನಡ ಇಂಡಸ್ಟ್ರಿಗೆ. ನಮ್ಮ ರಿಲೇಟೆಡ್ ಏನಾದರೂ ಇವ್ರದ್ದು ಗುರುದು ರಾಜು ಅನ್ನೋದು ನೇಮ್ ತುಂಬ ಫೇಮಸ್ ಆಗಿದೆ. ಎರಡು ತುಂಬ ಚೆನ್ನಾಗಿ ಇಟ್ಕೊಟ್ಟಿದ್ದಾರೆ. ಸೊ ಮೂರನೇದು ರಾಜು ಅಂತ ಇಡೋಣ ಅಂತ ಅಂದ್ಬಿಟ್ಟು ರಾಜು ಜೇಮ್ಸ್ ಬಾಂಡ್ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಕತೆನೂ ಚೆನ್ನಾಗಿತ್ತು, ಟೈಟಲ್ಲು ಚೆನ್ನಾಗಿರೋ ಸಿಕ್ತು, ಅವೈಲಬಿಲಿಟಿನೂ ಇತ್ತು. ಸೊ ವಿ ಥಾಟ್ ಲೈಕ್ ಲೆಟ್ಸ್ ಗೋ ಅಂತ ಅಂದ್ಬಿಟ್ಟು. ಹಾಗಾಗಿ ಥ್ರೂ ದಿಸ್ ರಾಜು ಜೇಮ್ಸ್ ಬಾಂಡ್ ಈಸ್ ಎಂಟ್ರಿ ಟು ದ ಆಸ್ ಅ ಪ್ರೊಡಕ್ಷನ್. ಕಥೆನೂ ಚೆನ್ನಾಗಿದೆ, ಟೈಟಲ್ಲು ಚೆನ್ನಾಗಿದೆ. ಸೊ ನೀವುಗಳು ನೋಡಕ್ ತುಂಬಾ ಕ್ಯೂಟ್ ಆಗಿದ್ದಾರೆ, ನಮ್ಮ ಪ್ರೊಡ್ಯೂಸರು ತುಂಬಾ ಚೆನ್ನಾಗಿದ್ದಾರೆ.